2020ರಿಂದ 2025ರವರೆಗೆ SSLCಯ ವಾರ್ಷಿಕ ಪರೀಕ್ಷೆಗಳಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಚಾಪ್ಟರ್ ವೈಸ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಏಕ ಅಂಕಕ್ಕೆ ಪ್ರಶ್ನೆ. ಈ ಪಾಠದಲ್ಲಿ ಕೇಳಲಾಗಿರುವ 1 ಅಂಕದ ಪ್ರಶ್ನೆಗಳು. ಕವಿ ಭಾರತ ಮಾತಾ ಸೆ ಕ್ಯಾ ಪ್ರಾರ್ಥನಾ ಕರ್ತೆ ಹೈ? ಕವಿ ಭಾರತ ಮಾತೆಗೆ ಏನಂತ ಪ್ರಾರ್ಥಿಸ್ತಾ ಇದ್ದಾರೆ? ಇದಕ್ಕೆ ಉತ್ತರ, ಕವಿ ಭಾರತ ಮಾತಾ ಸೆ ಜಗ ಕೆ ರೂಪ್ ಕೋ ಬದಲ್ನೆ ಕಿ ಪ್ರಾರ್ಥನಾ ಕರ್ತೆ ಹೈ. ಕವಿ ಭಾರತ ಮಾತೆಗೆ ಜಗತ್ತಿನ ರೂಪವನ್ನು ಬದಲಾಯಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 2021ರಲ್ಲಿ ಆಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಬಂದಿತ್ತು. ಅದರಲ್ಲಿ ಭಾರತ ಮಾತಾ ಕೆ ಏಕ್ ಹಾತ್ ಮೇ ಹೈ, ಕಿತಾಬ್, ಫೂಲ್, ಪತಾಕ, ವೀಣಾ. ಏಕ ಹಾತ್ ಮೇ ನ್ಯಾಯ ಪತಾಕ ಅಂತ ಪದ್ಯದಲ್ಲಿ ಬಂದಿದೆ. ಆದ್ದರಿಂದ ಉತ್ತರ ಪತಾಕ. ನೆಕ್ಸ್ಟ್, ಜಗ ಕಾ ರೂಪ ಬದಲ್ನೆ ಕೆ ಲಿಯೆ ಕವಿ ಕಿಸಸೆ ನಿವೇದನ್ ಕರ್ತಾ ಹೈ? ಜಗತ್ತಿನ ರೂಪವನ್ನು ಬದಲಾಯಿಸು ಅಂತ ಹೇಳಿ ಕವಿ ಯಾರಿಗೆ ನಿವೇದನೆ ಮಾಡ್ತಾ ಇದ್ದಾರೆ? ಉತ್ತರಗಳು, ಗಾಂಧೀಜಿ ಸೆ, ಬುದ್ಧ ಸೆ, ರಾಮ್ ಸೆ, ಭಾರತ್ ಮಾ ಸೆ. ಭಾರತ್ ಮಾ ಸೆ ಅನ್ನೋದೇ ಉತ್ತರ. ನೆಕ್ಸ್ಟ್ ಭಾರತ್ ಕೆ ಖೇತ್ ಕೈಸೆ ಹೈ ಅಂತ ಕೇಳಿದ್ದಾರೆ. ಭಾರತದ ಹೊಲಗಳು ಹೇಗಿವೆ? ಹರೇ ಭರೇ ಹೈ ಖೇತ್ ಸುಹಾನೆ ಅನ್ನೋ ವಾಕ್ಯ ಬರುತ್ತೆ. ಪದ್ಯವನ್ನು ನಾವು ಬೈಹಟ್ ಮಾಡಿದರೆ ತಕ್ಷಣ ಆ ವಾಕ್ಯ ನಮಗೆ ಹೊಳೆಯುತ್ತೆ. ಭಾರತ್ ಕೆ ಖೇತ್ ಹರೇ ಭರೆ ಔರ್ ಸುಹಾನೆ ಹೈ. ಸುಹಾನೆ ಬದಲಿಗೆ ಸುಂದರ್ ಅಂತಲೂ ಬರಿಬೋದು. ನೆಕ್ಸ್ಟ್, ಕವಿ ಕಿಸೆ ಪ್ರಣಾಮ್ ಕರ್ ರಹೆ ಹೈ ಅಂತ ಇದೆ ಪ್ರಶ್ನೆ. ಕವಿ ಯಾರಿಗೆ ಪ್ರಣಾಮ ಮಾಡ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ? ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೈ ಅಥವಾ ಕವಿ ಭಾರತ್ ಮಾತಾ ಕೋ ಪ್ರಣಾಮ್ ಕರ್ ರಹೆ ಹೈ ಅಂತ ಬರೆದ್ರೆ ಆ ಉತ್ತರನೂ ಸಹ ಸರಿನೇ. ನೆಕ್ಸ್ಟ್, ಭಾರತ್ ಮಾತಾ ಸುಖ ಸಂಪತ್ತಿ ಧನಧಾಮ್ ಕೈಸೆ ಬಾಂಟ್ ರಹಿ ಹೈ? ಭಾರತ ಮಾತೆ ಸುಖ ಸಂಪತ್ತು, ಧನಧಾಮ ಇತ್ಯಾದಿಗಳನ್ನು ಹೇಗೆ ಹಂಚುತ್ತಿದ್ದಾಳೆ ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ, ಭಾರತ್ ಮಾತಾ ಸುಖ ಸಂಪತ್ತಿ ಧನಧಾಮ್ ಮುಕ್ತ ಹಸ್ತ ಸೆ ಬಾಂಟ್ ರಹಿ ಹೈ. ಅವಳು ತುಂಬ ಮುಕ್ತವಾದ ಹಸ್ತದಿಂದ ಹಂಚುತ್ತಿದ್ದಾಳೆ. ನೆಕ್ಸ್ಟ್ ಕ್ವಶನ್, ಮಾತೃಭೂಮಿಗೆ ವನ್ ಉಪವನ್ ಕೈಸೆ ಹೈ? ಮಾತೃಭೂಮಿಯ ವನ ಉಪವನಗಳು ಹೇಗಿವೆ? ಅದಕ್ಕುತ್ತರ, ಮಾತೃಭೂಮಿ के वन उपवन फल और फूलों से सजे हुए हैं. ಅವಳ ವನ ಮತ್ತು ಉಪವನಗಳು ಹಣ್ಣು ಹೂವುಗಳಿಂದ ತುಂಬಿ ತುಳುಕ್ತಾ ಇವೆ. ನೆಕ್ಸ್ಟ್ ಕ್ವಶನ್, ಅನುರೂಪತ ಪ್ರಶ್ನೆ ಇದು. ಜ್ಞಾನ ಕಾ ದೀಪ್, ಜ್ಞಾನಕ್ಕೆ ಪ್ರತೀಕ ದೀಪ. ನ್ಯಾಯಕ್ಕೆ ಯಾವುದು ಪ್ರತೀಕ? ಪತಾಕ, ಧ್ವಜ. ನ್ಯಾಯಕ್ಕೆ ಪ್ರತೀಕ ಧ್ವಜ. ನೆಕ್ಸ್ಟ್ ಕ್ವಶನ್, ಮಾತೃಭೂಮಿಗೆ ಅಂದರ್ ಕ್ಯಾ ಭರಾ ಹುವಾ ಹೈ? ಮಾತೃಭೂಮಿಯ ಒಳಗಡೆ ಏನು ತುಂಬಿದೆ ಅಂತ ಇದು ಪ್ರಶ್ನೆ. ಮಾತೃಭೂಮಿಗೆ ಅಂದರ್ ಖನಿಜೋं का ವ್ಯಾಪಕ ಧನ್ ಭರಾ ಹುವಾ ಹೈ. ಮಾತೃಭೂಮಿಯ ಒಳಗಡೆ ಖನಿಜಗಳ ಅಪಾರ ಸಂಪತ್ತು ತುಂಬಿದೆ. ನೆಕ್ಸ್ಟ್, ಭಾರತ್ ಕೆ ಖೇತ್ ಕೈಸೆ ಹೈ? ಭಾರತದ ಹೊಲಗಳು ಹೇಗಿವೆ ಅಂತ ಪ್ರಶ್ನೆ. ಭಾರತ್ ಕೆ ಖೇತ್ ಹರೇ ಭರೆ ಔರ್ ಸುಹಾನೆ ಹೈ. ಭಾರತದ ಹೊಲಗಳು ಹಚ್ಚ ಹಸಿರಿನಿಂದ ತುಂಬಿವೆ. ಮಾತೃಭೂಮಿ ಕೋ ಅಮರೋಂ ಕಿ ಜನನಿ ಕ್ಯೋ ಕಹಾ ಗಯಾ ಹೈ ಅಂತ ಪ್ರಶ್ನೆ. ಮಾತೃಭೂಮಿಯನ್ನು ಅಮರೋಂ ಕಿ ಜನನಿ ಅಂತ ಏಕೆ ಕರೆದಿದ್ದಾರೆ? ಇದಕ್ಕುತ್ತರ, क्योंकि भारत माता ने गांधी, बुद्ध और राम जैसे अनेक महान व्यक्तियों को जन्म दिया है. ಯಾಕಂದರೆ ಭಾರತ ಮಾತೆ ಗಾಂಧಿ, ಬುದ್ಧ ಮತ್ತು ರಾಮನಂತಹ ಅನೇಕ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿದ್ದಾಳೆ. ಅದಕ್ಕೆ. ಇಲ್ಲಿಗೆ 1 ಅಂಕದ ಪ್ರಶ್ನೆಗಳು ಮುಗಿದು. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 2 अंक के प्रश्न, ಕವಿ ಭಾರತ ಮಾತಾ ಕೋ ಅಮರೋಂ ಕಿ ಜನನಿ ಕ್ಯೋ ಕಹತೆ ಹೈ? ಮಿಡ್ ಟರ್ಮಲ್ಲಿ ಯಾವುದನ್ನು 1 ಅಂಕ ಕೇಳಿದ್ರು ಅದೇ ಪ್ರಶ್ನೆನ 2 ಅಂಕಗಳಿಗೆ 2020ರಲ್ಲಿ ಕೇಳಿದ್ದಾರೆ. ಕವಿ ಭಾರತ ಮಾತೆಯನ್ನು ಅಮರೋಂ ಕಿ ಜನನಿ ಅಂತ ಯಾಕೆ ಕರೀತಾರೆ? ಸ್ವಲ್ಪ ಇದಕ್ಕೆ ಹೆಚ್ಚಿಗೆ ಉತ್ತರವನ್ನು ಸೇರಿಸಿ ಹೇಳೋದಾದರೆ, ಕವಿ ಭಾರತ ಮಾತಾ ಕೋ ಅಮರೋಂ ಕಿ ಜನನಿ ಕಹತೆ ಹೈ क्योंकि भारत की भूमि में अनेक महान व्यक्तियों का जन्म हुआ है. भारत माता के हृदय में गांधी, बुद्ध और राम जैसे महान विभूतियाँ सो रहे हैं. ಕವಿ ಭಾರತ ಮಾತೆಯನ್ನು ಅಮರೋಂ ಕಿ ಜನನಿ ಅಂತ ಯಾಕೆ ಕರೀತಾರಪ್ಪ ಅಂತಂದರೆ, ಭಾರತದ ಭೂಮಿಯಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳ ಜನ್ಮವಾಗಿದೆ. ಭಾರತ ಮಾತೆಯ ಹೃದಯದಲ್ಲಿ ಗಾಂಧಿ, ಬುದ್ಧ ಮತ್ತು ರಾಮನಂತಹ
ಶ್ರೇಷ್ಠ ಪುರುಷರು ಮಲಗಿದ್ದಾರೆ. ಮುಂದಿನ ಪ್ರಶ್ನೆ, ಕವಿ ಭಾರತ್ ಮಾ ಸೆ ಕ್ಯಾ ಪ್ರಾರ್ಥನಾ ಕರ್ ರಹೆ ಹೈ. ಕವಿ ಭಾರತ ಮಾತೆಗೆ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಉತ್ತರ, ಕವಿ ಭಾರತ್ ಮಾ ಸೆ ಪ್ರಾರ್ಥನಾ ಕರ್ ರಹೆ ಹೈ ಕಿ ವಹ ಜಗಕ್ಕೆ ರೂಪ ಕೋ ಬದಲ್ ದೇ. ಕವಿ ಭಾರತ ಮಾತೆಗೆ ಜಗತ್ತಿನ ರೂಪವನ್ನು ಬದಲಾಯಿಸಿಬಿಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವೇ ಕಹತೆ ಹೈ ಕಿ ಉಸ್ಕೆ ಸಾಥ್ ಆಜ್ ಕೋಟಿ ಕೋಟಿ ಭಾರತೀಯ ಹೈ. ಮತ್ತು ಅವ್ರು ಮುಂದುವರೆದು ಏನು ಹೇಳ್ತಾರೆ ಅಂದರೆ, ಅವಳ ಜೊತೆಗೆ ಅಂದರೆ ಭಾರತ ಮಾತೆಯ ಜೊತೆಗೆ ಇವತ್ತು ಕೋಟಿ ಕೋಟಿ ಭಾರತೀಯರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೇ ಪ್ರಶ್ನೆಯನ್ನು SA1 ಎಕ್ಸಾಮ್ನಲ್ಲೂ ಸಹ ಕೇಳಿದ್ದಾರೆ. ಕವಿ ಭಾರತ್ ಮಾ ಸೆ ಕ್ಯಾ ನಿವೇದನ್ ಕರ್ತಾ ಹೈ ಅಂತ ಅದರಲ್ಲಿ ಪ್ರಶ್ನೆ ಇರೋದು. ಕವಿ ಭಾರತ ಮಾತೆಗೆ ಏನು ನಿವೇದನೆ ಮಾಡ್ಕೊಳ್ತಾ ಇದ್ದಾರೆ. ಪ್ರಾರ್ಥನೆ, ನಿವೇದನೆ ಎರಡು ಸಮಾನಾರ್ಥಕ ಶಬ್ದಗಳೇ. ಅದಕ್ಕೂ ಸಹ ಸೇಮ್ ಉತ್ತರವನ್ನು ಬರೀಬೇಕು. ಈಗ ಈ ಪಾಠಕ್ಕೆ ಸಂಬಂಧಪಟ್ಟಂತೆ 3 ಅಂಕದ ಪ್ರಶ್ನೆಗಳನ್ನು ಯಾವ್ಯಾವ್ದು ಕೇಳಿದ್ದಾರೆ ಅಂತ ನೋಡೋಣ. ಹೆಚ್ಚಿಗೆ ಈ ಪಾಠದಲ್ಲಿ ಕೇಳಿರೋದು 3 ಅಂಕದ ಪ್ರಶ್ನೆಗಳೇ. ಮಾತೃಭೂಮಿ ಕೆ ಪ್ರಾಕೃತಿಕ ಸೌಂದರ್ಯಕ್ಕೆ ಬಾರೆ ಮೇ ಲಿಖಿಯೇ 2020ರಲ್ಲಿ ಕೇಳಿದ್ದಾರೆ. ಅದೇ ಡಬಲ್ ಎಂಟ್ರಿ ಆಗಿದೆ ಅಲ್ಲಿ. ಅದೇ ಪ್ರಶ್ನೆಯನ್ನು ಮತ್ತೆ 2022ರಲ್ಲಿ ಕೇಳಿದ್ದಾರೆ. मातृभूमि के प्राकृतिक सौंदर्य का वर्णन कीजिए. मातृभूमि का प्राकृतिक सौंदर्य कैसा है वर्णन कीजिए. नेक्स्ट ಈ ಕಡೆ ನೋಡ್ರಿ. ಮತ್ತೆ 7ನೇ ಪ್ರಶ್ನೆ, मातृभूमि के प्राकृतिक सौंदर्य का वर्णन कीजिए. ಮತ್ತೆ कवि ने मातृभूमि के प्राकृतिक सौंदर्य का वर्णन कैसे किया है. ಆಮೇಲೆ 2025 ಎಕ್ಸಾಮ್ 3ಯಲ್ಲಿ ಮಾತೃಭೂಮಿ ಕೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕೀಜಿಯೇ ಇಷ್ಟು ಸಾರಿ ಇದನ್ನು ಕೇಳಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ ಏನು ಅಂತ ನಾವು ನೋಡೋಣ. ಈಗ ಮಾತೃಭೂಮಿ ಅರ್ಥಾತ್ ಭಾರತ ಮಾತಾ. मातृभूमि का प्राकृतिक सौंदर्य अत्यंत मनोहर है. खेत हरे भरे और सुहाने हैं. वन उपवन फल फूलों से सजे हैं. भारत के भूमि के अंदर ಖನಿಜೋं का ವ್ಯಾಪಕ ಧನ್ ಭರಾ ಹುವಾ ಹೈ. ಮಾತೃಭೂಮಿಯ ಪ್ರಕೃತಿ ಸೌಂದರ್ಯ ಅತ್ಯಂತ ಮನೋಹರವಾಗಿದೆ. ಹೊಲಗಳು ಹಚ್ಚ ಹಸುರಿನಿಂದ ಸುಂದರವಾಗಿ ಕಂಗೊಳಿಸ್ತಾ ಇವೆ. ವನ ಉಪವನಗಳು ಹಣ್ಣು ಹೂವುಗಳಿಂದ ಅಲಂಕೃತಗೊಂಡಿವೆ. ಅದೇ ರೀತಿ ಭಾರತ ಭೂಮಿಯ ಒಳಗಡೆ ಖನಿಜಗಳ ಅಪಾರ ಸಂಪತ್ತು ತುಂಬಿದೆ. ಇದಕ್ಕೆ ಇನ್ನೂ 1-2 ಪಾಯಿಂಟನ್ನು ಬೇಕಾದರೆ ನಿಮ್ಮ ಸ್ವಂತ ವಾಕ್ಯ ಅಥವಾ ನಿಮಗೇನು ಅನಿಸುತ್ತೋ ಆ ಪದ್ಯ ಓದಿದ ಮೇಲೆ ಅದನ್ನು ಸೇರಿಸಬಹುದು. ಇನ್ನೊಂದು ಪ್ರಶ್ನೆ ಇದರಲ್ಲಿ. नेक्स्ट क्वेश्चन, कविता में मातृभूमि का वर्णन कैसे किया है बताइए ಅಂತ ಪ್ರಶ್ನೆ ಇದೆ. ಕವಿತೆಯಲ್ಲಿ ಮಾತೃಭೂಮಿಯ ವರ್ಣನೆಯನ್ನು ಹೇಗೆ ಮಾಡಲಾಗಿದೆ ತಿಳಿಸಿರಿ. ಅದಕ್ಕೆ ಉತ್ತರ, मातृभूमि के खेत हरे भरे और सुहाने हैं. वन उपवन फल और फूलों से भरे हैं. मातृभूमि के एक हाथ में न्याय पताका और दूसरे हाथ में ज्ञानदीप शोभित है. ಅಂದರೆ ಮಾತೃಭೂಮಿಯ ಹೊಲಗಳು ಹಸಿರಿನಿಂದ ತುಂಬಿವೆ. ಉದ್ಯಾನವನಗಳು ಹಣ್ಣು ಹೂವುಗಳಿಂದ ತುಂಬಿವೆ. ಮಾತೃಭೂಮಿಯ ಒಂದು ಕೈಯಲ್ಲಿ ನ್ಯಾಯದ ಧ್ವಜವಿದೆ, ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪವಿದೆ. ನೆಕ್ಸ್ಟ್ ಕ್ವಶನ್ ಇನ್ನೊಂದು, ಕವಿತಾ ಮೇ ಮಾತೃಭೂಮಿ ಕಿ ವಿಶೇಷತಾओं का वर्णन कैसे किया गया है. ಈ ಕವಿತೆಯಲ್ಲಿ ಮಾತೃಭೂಮಿಯ ವಿಶೇಷತೆಗಳನ್ನು ಹೇಗೆ ವರ್ಣಿಸಲಾಗಿದೆ. ಅದಕ್ಕೆ ಉತ್ತರವನ್ನು ನೋಡೋಣ. कविता में मातृभूमि की विशेषताओं को बहुत अच्छी तरह वर्णन किया गया है. मातृभूमि अनेक महान पुरुषों की जननी है. मातृभूमि के खेत हरे भरे और सुहाने हैं. मातृभूमि के अंदर खनिजों का व्यापक धन भरा है. मातृभूमि के एक हाथ में न्याय पताका और दूसरे हाथ में ज्ञानदीप सुशोभित है. ಕವಿತೆಯಲ್ಲಿ ಮಾತೃಭೂಮಿಯ ವಿಶೇಷತೆಗಳನ್ನು ತುಂಬ ಚೆನ್ನಾಗಿ ವರ್ಣಿಸಲಾಗಿದೆ. ಮಾತೃಭೂಮಿ ಅನೇಕ ಮಹಾಪುರುಷರ ಜನನಿಯಾಗಿದ್ದಾಳೆ. ಮಾತೃಭೂಮಿಯ ಹೊಲಗಳು ಹಚ್ಚ ಹಸಿರಿನಿಂದ ಸುಂದರವಾಗಿ ಕಂಗೊಳಿಸುತ್ತಿವೆ. ಮಾತೃಭೂಮಿಯ ಒಳಗಡೆ ಖನಿಜಗಳ ಅಪಾರ ಸಂಪತ್ತು ತುಂಬಿದೆ. ಹಾಗೆಯೇ ಮಾತೃಭೂಮಿಯ ಒಂದು ಕೈಯಲ್ಲಿ ನ್ಯಾಯಧ್ವಜ, ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪ ಶೋಭಿಸುತ್ತಿದೆ. ಇದರಲ್ಲಿ 3 ಅಂಶಗಳನ್ನು ಬರೆದ್ರೆ ಸಾಕು. ಇನ್ನೊಂದು ಪ್ರಶ್ನೆ, ಕವಿತಾ ಮೇ ಭಾರತ್ ಮಾ ಕಾ ಸ್ವರೂಪ್ ಕೈಸೆ ಸುಶೋಭಿತ್ ಹೈ. ಕವಿತೆಯಲ್ಲಿ ಭಾರತ ಮಾತೆಯ ಸ್ವರೂಪ ಹೇಗೆ ಶೋಭಿಸುತ್ತಿದೆ. ಭಾರತ್ ಮಾ ಕಾ ಸ್ವರೂಪ್ ಬಹುತ್ ಆಕರ್ಷಕ ಹೈ.
भारत माँ के खेत हरे भरे और सुहाने हैं। भारत माता के एक हाथ में न्याय पताका और दूसरे हाथ में ज्ञान दीप शोभित है। भारत माता के भूमि के अंदर खनिजों का व्यापक धन भरा हुआ है।